ಖರ್ಚು ಎಷ್ಟು ಮಾಡಿದ್ರಿ? ಝೀರೋ. ರೋಗ ಬಾಧೆ ನಮಗೇನು ಕಂಡು ಬಂದಿಲ್ಲ ಇದುವರೆಗೂ. ಝೀರೋ ಇನ್ವೆಸ್ಟ್ಮೆಂಟು. 1000 ರೂಪಾಯಿ ಕೊಟ್ಟರು ಅಷ್ಟೇ ಸಿಗಲ್ಲ. ಏನಂದರೆ ನೈಸರ್ಗಿಕವಾಗಿ ತಾವೇ ಬೆಳೀರಿ. ಒಂದು ರಾಮಫಲ ಇದು ನಮ್ಮ ನಮ್ಮ ತಂದೆ ಕಾಲದಿಂದಲೂ ಇರೋದು. ಅಂದರೆ ಇದೇ ಜಾಗದಲ್ಲಿ ಇತ್ತ ಇಲ್ಲ ಬೇರೆ ಕಡೆ? ತೋಟದಲ್ಲಿ ಇತ್ತು. ಅದರ ರುಚಿ ಎಲ್ಲ ನೋಡಿ ಇಲ್ಲೊಂದು ಗಿಡ ಅದೇ ನ್ಯಾಚುರಲ್ ಆಗಿ ಹುಟ್ಟಿತ್ತು. ನಾನು ಬೆಳೆದಿರಲಿಲ್ಲ, ಇಲ್ಲೇ ತಿಂದು ಬಿಸಾಕಿರೋದು. ಸಸಿ ಮಾಡಬೇಕಂತ ಅನಿಸಿದೆ. ಇದೊಂದು ಮರಕ್ಕೆ ಒಂದು 80 kg ಕಾಯಿ ಸಿಕ್ಕಿತ್ತು. ಒಂದು 3000 ಮೇಲೆ ದುಡ್ಡು ಐತೆ ಒಂದು ಕಿತ್ತಾಕಂತ ಗಿಡ. ಆದರೆ ಬೇಡ, ನಾನು ಇದನ್ನು ಉಳಿಸ್ಕೊಳ್ಳೋಂತ ಉಳಿಸ್ಕೊಂಡಾಗ 3000 ರೂಪಾಯಿ ಖರ್ಚು ಎಷ್ಟು ಮಾಡಿದ್ರಿ? ಝೀರೋ ರುಪೀಸ್. ಹಾಂ, ಅಂದರೆ ಈಗ ನಮ್ಮ ತೆಂಗಿಗೂ ಪೈಪೋಟಿ ಮಾಡುತ್ತೆ, ಅಡಿಕೆಗಂತೂ ಮುಂಚೆಗ್ಲೇ ಪೈಪೋಟಿ ಮಾಡುತ್ತೆ. ಹೌದು ಇವರೇ, 3000 ರೂಪಾಯಿ ಸಣ್ಣ ಗಿಡದಲ್ಲಿ ಆಯ್ತು ಅಂದರೆ ಅದ್ರ ಝೀರೋ ಇನ್ವೆಸ್ಟಲ್ಲಿ. ಮತ್ತಿದು ಬರ ನಿರೋಧಕ. ಅದಕ್ಕೇನು ಇದಕ್ಕೂ ಇದು ನೀವು ಇದಾಗಲ್ಲ. ಅದಕ್ಕೇನು ಅದು ರೋಗ ಬಾಧೆ ನಮಗೇನು ಕಂಡು ಬಂದಿಲ್ಲ ಇದುವರೆಗೂ. ಝೀರೋ ಇನ್ವೆಸ್ಟ್ಮೆಂಟು. ಮತ್ತು ಎಂಥ ನೆರಳಿದೆ ನೋಡಿ. ಮನೆ ಹತ್ರ ಸುತ್ತ ನೀವು ಹಣ್ಣಿನ ಗಿಡ ಹಾಕೋಣದಿಂದ ಇಲ್ಲೇ ತಿನ್ಬೋದು. ಮತ್ತೆ ತಂಪಾಗಿರುತ್ತೆ, ಅಕ್ಕಿ ಪಕ್ಷಿಗಳೆಲ್ಲ ಬರ್ತವೆ. ಇದೊಂದು ಇದು ನಮ್ಮ ದಾಳಿಂಬೆ ನೈಸರ್ಗಿಕ ಔಷಧಿ ಇಲ್ಲ. ನೋಡ್ರಿ, ಕಾಯಿ ಬರಲ್ಲ ಅಂತಾರಲ್ಲ, ಯಾಕೆ ಬರಲ್ಲ ಸರ್? ಇದು ಹೆಚ್ಚು ಕಮ್ಮಿ ಇದು ಅರ್ಧ ಕೆಜಿ ಇದೆ. ಕಾಯಿ ಬರುತ್ತೆ. ಇದು ಒಂದು 1/4 kg ಇದೆ, ಇನ್ನೂ ಬಲಿಯೋದಿದೆ. ಇದು ಮಾರ್ಕೆಟಲ್ಲಿ ತಂದು ತಿನ್ನೋದ್ಕಿಂತ ಫುಲ್ ಕೋಲ್ಡ್ ಆಗಿರುತ್ತೆ. ಅದನ್ನು ಓಪನ್ ಮಾಡಿದ್ರೆ ದಳಗಳು ಪಳಪಳ ಅಂತ ಬೀಳುತ್ತೆ. ಅದು ಡೈರೆಕ್ಟ್ ತಿಂತೀವಿ. ಅದರ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ 1000 ರೂಪಾಯಿ ಕೊಟ್ಟರು ಅಷ್ಟೇ ಸಿಗಲ್ಲ. ಟೇಸ್ಟ್ ಅದು ವಿತ್ತು. ಮತ್ತೆ ರೋಗಗಳು, ಹಣ್ಣು ತಿಂದರೆ ರೋಗ ಹೋಗುತ್ತೆ ಅಂದರೆ ಹಣ್ಣು ತಿಂದರೆ ರೋಗ ಬರುತ್ತೆ. ಮಾರ್ಕೆಟಲ್ಲಿ ಇರೋದನ್ನ ಹಣ್ಣು ತಿಂದ್ರೆ ರೋಗ ಬರುತ್ತೆ, ಇಲ್ಲಿ ರೋಗ ಹೋಗುತ್ತೆ. ಇನ್ನು ಪಪ್ಪಾಯಿ ನೋಡಿ, ಅಲ್ಲಿ ನೋಡಿ ಪಪ್ಪಾಯಿ ಗಿಡ ಮನೆ ಮುಂದೆ. ಇದು ಯಾವುದಿದೆ ಗಿಡ? ಯಾವುದು? ಚೆಂಡುವಲ್ಲಿ ಡಿಫ್ರೆಂಟ್ ಚೆಂಡು. ಇದು ಮಾರ್ಕೆಟಲ್ಲಿ ತುಂಬ ರೇಟ್ ಇದೆ ಸರ್. ಇದು ಮಾರಿಗೋಲ್ಡ್ ಅಂತ. ಮಾರಿಗೋಲ್ಡ್ ಅಂದ್ರೆ ಇದೇನಾ? ಇದೇ ಮಾರಿಗೋಲ್ಡ್ ಚೆಂಡು ಅಂದ್ರೆ. ಇದಕ್ಕೆ ರೇಟ್ ಇದೆ. ಹಂಗಾಗಿ ಇದನ್ನ ಬೀಜ ಮಾಡೋಣ ಅಂತೇಳಿ ಅದನ್ನ ಇಟ್ಕೊಂಡಿದ್ದೀನಿ. ಒಂದು ಎಲೆ ಎಂಬು ಇದೆ ನೋಡಿ. ಎಲೆ ಇಲ್ಲೇ ನಾವು ನ್ಯಾಚುರಲ್ ಆಗಿ ನನ್ನ ಮಗುಗೂ ಬೇಕಾದ್ರೆ ಕೊಡ್ತೀನಿ. ನನ್ನ ಮಗು ತಿಂತಾನಿದ. ಎಲೆ ಅಂದ್ರೆ ಇನ್ನೂ ಸ್ವಲ್ಪ ಡೆವಲಪ್ ಆಗ್ತಾ ಇರೋದು, ಈಗ ಇತ್ತೀಚೆಗೆ ಹಾಕಿರೋದು. ಮಗ ತಿಂತಾನೆ. ಅದಕ್ಕೆಲ್ಲ ಬರೀ ದನಿನ ಗೊಬ್ಬರ, ಆಡು ಗೊಬ್ಬರ, ಮೇಕೆ ಸೆಪ್ಪೆ ಸೊಪ್ಪು. ಅಂದ್ರೆ ಇದಕ್ಕೆ ಇದು ಇದ್ಯಾವ್ದು? ಇದೇನಂತ? ಕೊಣಬೇವು ಅಂತೇಳಿ. ಆಡು ಮರಿ ತಿನ್ನುತ್ತೆ. ಇದು ಇದಕ್ಕೆ ಈ ಗಿಡಕ್ಕೆ ಸಪೋರ್ಟಿವ್ ಆಗಿ ಇದು ಹಾಕಿದೀವಿ. ಅಂದ್ರೆ ಚಪ್ರ ಗಿಪ್ರ ಏನು ಬೇಡ, ಇದಕ್ಕೆ ಬಹಳ ಸಪೋರ್ಟಿವ್ ಆಗಿರುತ್ತೆ. ಚಪ್ರ ಬೇಡ, ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಚಪ್ರದ ಅವಶ್ಯಕತೆ. ಅದು ಮೆಂತ್ಯ ಸೊಪ್ಪು, ಮೆಂತ್ಯ ಇಲ್ಲೇ ಬೆಳ್ಕೊಂಡಿದ್ದೀವಿ, ಸಾಂಬಾರ್ಗೆ ಆಗುತ್ತೆ. ಆಮೇಲೆ ಅಲ್ಲಿ ಕರಿಬೇವು ನೋಡಿ, ಕರಿಬೇವು. ಇಂಥ ಒಂದು 5-6 ಗಿಡ ಇಲ್ಲೇ ಇದೆ. 5-6 ಗಿಡ ಇದೆ ಇಲ್ಲೇ. ಅಂದ್ರೆ ನೀವು ಫ್ರೆಶ್ಗಿಂತ ಸಿಕ್ಕಾಪಟ್ಟೆ ಫಾಸ್ಟ್ ಫ್ರೆಶ್ ನಿಮ್ದು. ತಗೋಬೋಗೋದು ಆಗ್ಲೇ ಇಮಿಡಿಯೇಟ್ ಆಗಿ 1 ನಿಮಿಷದಲ್ಲಿ ಹಾಕೋದು. ಇಲ್ಲೇ 4 ಎಸ್ಲು ಬಿಟ್ಕೊಂಡು ನಾವು ಕುಡಿ ಕಟ್ ಮಾಡಲ್ಲ, ಬರೀ ಕಟ್ ಮಾಡಲ್ಲ. ಆಮೇಲೆ ನಾನು ಇನ್ನೊಂದೇನೋ ಆ ರೆಂಬೆ ಇದೆಯಲ್ಲ, ಆ ರೆಂಬೆನೂ ಕಟ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಆ ಎಸ್ಲನ್ನು ಬಿಡ್ಕೊಂಡು ಸೀದಾ ಅದಕ್ಕೆ ಬಾಡ್ಲಿಗೆ ಹಾಕ್ತೀವಿ. ರೆಂಬೆಲಿ ದಳಗಳನ್ನು ಬಿಡಿಸ್ಕೊಂಡು ಬಾಣ್ಲಿಗೆ ಹಾಕ್ತೀನಿ ನಾನು. ಗಿಡಕ್ಕೆ ಎಫೆಕ್ಟ್ ಆಗಲ್ಲ. ಹೌದು, ಗಿಡಕ್ಕೆ ಬಹಳ ಕಮ್ಮಿ ಆಗುತ್ತೆ. ಆದ್ರೂ ರೆಂಬೆ ಆದ್ರೂ ಮುರಿತಾರೆ. ಬಟ್ ನಾನಂತ ರೆಂಬೆನು ಪುಡಿ ಎಸ್ಲು ಬಿಡಿಸ್ಕೊಂಡು ಅಂದ್ರೆ ಮತ್ತೆ ಟೈಮ್ ತಗೊಳುತ್ತೆ. ರೆಂಬೆ ಮುರಿಯೋದ್ರಿಂದ ಮತ್ತೆ ಚಿಗುರಿ ಮತ್ತೆ ಎಲೆ ಬಿಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ತಗೊಳುತ್ತೆ. ದಳಗಳು ಬಿಡಿಸಿದ್ರೆ ಟೈಮ್ ಇಲ್ಲ, ಆಟೋಮೆಟಿಕಲಿ ಮೂವ್ ಆಗ್ತಾ ಹೋಗುತ್ತೆ. ಮತ್ತೆ ಬಹಳ ಟೇಸ್ಟಿ ಇದೆ ಅದು. ಇದೆಲ್ಲ ಹಾಕೋಕ್ ರೆಡಿ ಇದೆ. ಮಾಮೂಲಿ ಮೆಣಸು ಇದು. ಮಾಮೂಲಿ ಮೆಣಸಿನಕಾಯಿ ನೋಡಿ ಎಷ್ಟಪ್ಪ ಇದೆ, ನ್ಯಾಚುರಲ್ ಆಗಿ ಎಷ್ಟು ಇದಿದೆ. ಮತ್ತೆ ಅದು ಸೋರೆ ಹಾಕಿ ನೋಡಿ. ಮನೆ ಬಳಕೆಗೆ ಸೋರೆ. ಮನೆ ಬಳಕೆಗೆ ಈಗ 1-2 ಬಿಟ್ಟಿತ್ತು ಸೋರೆ. ಇಷ್ಟು ಬಳ್ಳಿಗೆ ಬಿಟ್ಟಿತ್ತ? ಅಂದ್ರೆ ಉದ್ದ ಇದೆ, ಅಲ್ಲಿವರೆಗೂ ಇದೆ, ಉದ್ದ ಇದೆ. 1-2 ಬಿಟ್ಟಿತ್ತು, ಮತ್ತೆ ಮೂವ್ಮೆಂಟ್ಸ್ ಆಗ್ತಾ ಇದೆ. ಮತ್ತೆ ಅಲ್ಲೇ ನೋಡಿ ಇದನ್ನ ಹಾಕಿದ್ದೀನಿ, ಏನ ಚಪ್ಪರದವ್ರೆ. ಅಲ್ಲಿ ಹೋಗೋಣ. ಇದು ಯಾವ್ದಿದ? ಇದು ಸರ್ ಬಟರ್ ಫ್ರೂಟ್ ಸರ್. ಬಟರ್ ಫ್ರೂಟ್ ಅಂತ ಹೇಳಿ. ಇದು ಭಾಳ ಹೆಲ್ತಿಗೆ ಮತ್ತು ಜ್ಯೂಸಿಗೆ ಭಾಳ ಚೆನ್ನಾಗಿರುತ್ತೆ. ನನ್ನ ಇದನ್ನ ಮಾರ್ಕೆಟಿಗೆ ತಗೊಂಡ್ರೆ ಬಿಡೋದೇ ಇಲ್ಲ. ಅಂದ್ರೆ ಇದು ಎಷ್ಟು ವರ್ಷದ ಗಿಡ ಇದು? ಇದು 3 ವರ್ಷದ್ದು ಸರ್. ಅಂದ್ರೆ ಕಸಿದ ಇದು ಬೀಜದ? ಬೀಜ ನಮ್ಮ ಅಣ್ಣವ್ರು ಕೊಟ್ಟಿದ್ರು. ಅಂದ್ರೆ ಬೀಜದ ಇದು?
ನಮ್ಮ ಅಣ್ಣವರು ಕಸಿ ಆದ್ರೆ ಇಷ್ಟು ಉದ್ದ ಹೋಗೋದು ಇಲ್ಲ, ಇಷ್ಟು ಇಲ್ಡ್ ಬರೋದು ಇಲ್ಲ. ಇದು ಸ್ಟ್ರಾಂಗ್ ಇದೆ ಗಿಡ. ಹಾ ಅಣ್ಣವರು ಬಟರ್ ಬೆಳೆ ಅಂತೇಳಿ ಒಂದು 10 ಕೊಟ್ಟಿದ್ರು. ಅದರಲ್ಲಿ ಭಾಳ ಅಣ್ಣ ಕೊಟ್ಟಿದ್ದಲ್ವಾ, ಶ್ರಮಪಟ್ಟು ಬೆಳೆದೆ. ಆದರೆ ಒಂದು 4-5 ಗಿಡ ಹೋಗಿ ಒಂದೇ ಉಳ್ಕೊಂಡಿತ್ತು. ಅದೇ ಭಾಳ ಖುಷಿ ಕೊಟ್ಟಿದೆ ನನಗೆ. ಅಂದ್ರೆ ಸಿಕ್ಕಾಪಟ್ಟೆ ಫಸಲು ಬಿಟ್ಟಿದೆ ನೋಡ್ರಿ. ಬಿಟ್ಟಿದೆ ಹೆಚ್ಚು ಕಡಿಮೆ ಇದು ಒಂದು 3 ಕ್ವಿಂಟಾಲಿಗಂತೂ ಕಮ್ಮಿ ಸಿಗಲ್ಲ. ಸಿಗ್ಬೋದೇನೋ. ಸಿಗ್ಬೋದೇನೋ. ಒಂದು ಹೆಚ್ಚು ಕಡಿಮೆ ಒಂದು 2 ಕ್ವಿಂಟಾಲ್ ಅಂತೂ ಇಟ್ಕೊಬೋದು. ಸಿಗುತ್ತೆ ಒಂದು 2-3 ಸಾವಿರ ಆಗುತ್ತೆ. ಈಗ ನಾವು ಸಸಿ ಕೊಟ್ಟಿದ್ರೆ ಅವನಿಗೇನು ಇದನ್ನ ಕೊಟ್ಟಿಲ್ಲ, ನಾವು ಹಣ್ಣೆ ಕೊಟ್ಟಿಲ್ಲ. ಎಷ್ಟೊತ್ತಿನ ಏನು ಕೊಡಲ್ಲ. ಮಾರ್ಕೆಟ್ ಡಿಮ್ಯಾಂಡ್ ಇರೋದ್ರಿಂದ ಅವ್ನು ಬಂದು ಕೀಳೋ ಮುಂಚೆ ನಾನು ಮಾರ್ಕೆಟಿಗೆ ತಗೊಂಡೋಗಿ ಮಾಡಿರ್ತೀನಿ. ನೋಡಿ ಪಪ್ಪಾಯಿ ಹೇಗಿದೆ. ಇದು 3-4 ತಿಂಗಳಿಂದ ಇದು ಹಣ್ಣು ಕೊಡ್ತೈತೆ. ಎಷ್ಟು 45 ರೂಪಾಯಿ kg ಅಲ್ಲ? 45 ರೂಪಾಯಿ ಅಂದ್ರೂ ನಮಗೆ ಪ್ಯೂರಿ ಸಿಗ್ಬೇಕಲ್ಲ. ಪ್ಯೂರ್ ಸಿಗ್ಬೇಕಲ್ಲ. ಇದು 5 ತಿಂಗಳು ಬಿಟ್ಟಿದೆ, ಮತ್ತು ಮುಂದೆ ಹೋಗ್ತಾ ಇದೆ. ಭಾಳ ರುಚಿಕರವಾಗಿರುತ್ತೆ ಹಣ್ಣು, ಹಣ್ಣಿಗೆ ಒಳ್ಳೇದು ಅಂತಾರೆ. ಇದೇನಣ್ಣ ಇದು ಇನ್ನೊಂದು ಬ್ಯಾಗ್ ಮಾಡಿದ್ದೀರಲ್ಲ? ಇದು ಸೈಲೇಜ್ ಸರ್. ಒಂದು 2 ಹಸೆ ಕಟ್ಕೊಂಡಿನಲ್ಲ, ಸೈಲೇಜ್ ಮಾಡ್ಕೊಂಡು. ಅಂದರೆ ಅವಕ್ಕೂ ಫಾಸ್ಟ್ ಫುಡ್ ಥರ. ಫಾಸ್ಟ್ ಫುಡ್ ಥರ ಸೈಲೇಜ್ ಯಾವಾಗಲೂ ಹಾಕಲ್ಲ ಜಾಸ್ತಿ. ಅಂದರೆ ಎಲ್ಲರೂ ನೆಂಟರು ಮನೆಗೆ ಎಲ್ಲ ಹುಷಾರಿಲ್ಲ ಅಂದಾಗ, ಎಮರ್ಜೆನ್ಸಿ ಅಪ್ಪ ಅಮ್ಮ ಇಲ್ಲ, ನಾವೇ ಕಡೆ ನಮ್ಮ ಮಿಸ್ಸಸ್ ಹಾಕತ್ತಾರೆ. ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ, ಯುದ್ಧ ಸನ್ನಿವೇಶದಲ್ಲಿ ಮಾತ್ರ. ಯುದ್ಧ ಸನ್ನಿವೇಶದಲ್ಲಿ ಸೈಲೇಜ್ ಬಳಸ್ಕೊತೀನಿ. ಯುದ್ಧ ಸನ್ನಿವೇಶಕ್ಕೆ ಒಂದು ನಾಯಿ ಮರಿ ಕಟ್ಟಿನಿ. ಯಾರು ಇಲ್ದಾಗ ಆಡ್ಮರಿ ಕಾಯ್ತದು. ಆಡ್ಮರಿ ಇದು ಕಾಯುತ್ತಾ? ಮತ್ತೆ ಕೆಲವೊಬ್ರು ಆಡ್ಮರಿನ ತಿಂತವೆ, ನಾಯಿ ಮರಿ ಅಂತ. ಆ ಥರ ರೂಢಿ ಇಲ್ಲ. ಯಾರು ಬೇರೆ ನಾಯಿಗಳು ಏನಾದ್ರು ಬಂದ್ರೆ ಅದನ್ನ ಅಟ್ಯಾಕ್ ಮಾಡಿ ಓಡಿಸ್ಬಿಡುತ್ತೆ. ಅದು ನಮ್ಗೆ ಸಂಪೂರ್ಣ ಸೆಕ್ಯೂರಿಟಿ. ನಿಮಗೆ ಅಂದ್ರೆ ಸೆಕ್ಯೂರಿಟಿ ಆಗಿದೆ. ಸೆಕ್ಯೂರಿಟಿ ಆಗಿದೆ ನೋಡಿ. ಆಡ್ಮರಿ 2 ಇದೊಂದು ಕೊಟ್ಟೆ, ಒಂದು ಜೊತೆ ಕೊಟ್ಟೆ. ಅಂದ್ರೆ ನೀವು ಮರಿನ ತರ್ತೀರಾ, ಅದನ್ನ ತಂದ್ಬಿಟ್ಟು ಅದನ್ನ ಸೇಲ್ ಮಾಡ್ತೀರಾ, ಮತ್ತೆ ಅದ ಲಾಭ ದುಡ್ಡಲ್ಲಿ? ಲಾಭ ಒಂದು 7-8 ತಿಂಗಳು 9 ತಿಂಗಳಿಗೆ ಮಾರ್ಬಿಡ್ತೀನಿ. ಜಾಸ್ತಿ ಸರ ಇಡಾಕೋಲ್ಲ. ಗುದ್ದದು ಪದ್ದದು ಎಲ್ಲ ನಮ್ಗೆ ಸ್ವಲ್ಪ ಭಯ. ಕೊಂಬಂದ್ಬಿಟ್ರೆ ಗುದ್ದಕ್ಕೆ ಶುರು ಆಗ್ಬಿಡ್ತಾರೆ. ಹಂಗಂದ್ರೆ ನೀವೇನಂದ್ರೆ ಬೇಗ ಚಿಕ್ಕ ಮರಿ ತರ್ತೀರಾ, ಬೇಗ ಮಾರ್ತೀರಾ? ಸ್ವಲ್ಪ ದೊಡ್ಡವಾಗ್ತಾ ಇದು ಕಮ್ಮಿ ಆಗುತ್ತೆ. ಅಂದ್ರೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತವೆ, ಅನುಕೂಲ ಕಮ್ಮಿ ಆಗುತ್ತೆ, ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಹಂಗಾಗಿ ಕೊಂಬು ಬಂದು ಅಂಗಡಿ ಸ್ವಲ್ಪ ಗುದ್ದದ ಪದ ಕಲಿಯೋತಿ ನಾನು ಮಾರ್ಬಿಡ್ತೀನಿ. ಹಂಗಾಗಿ ಈಗ ನೋಡಿ, ನಾನು ಒಂದು 5 ಸಾವಿರ ಬಂಡವಾಳ ಹಾಕಿದ್ದೀನಿ. ಒಂದು 30 ಸಾವಿರದವರೆಗೂ 7-8-9 ತಿಂಗಳಲ್ಲಿ. ಹೌದು, ಒಂದು 15 ಸಾವಿರಕ್ಕಂತೂ ಹೋಗ್ತವೆ. ಅಂದ್ರೆ ಇದಕ್ಕೆ ಏನೇನು ಇದು ಕೊಡ್ತೀರಾ? ಇಲ್ಲೇ ನೋಡಿ, ಇದು ಸುಬಾಬುಲ್ಲು. ಇದು ತೊಗರಿ ಗಿಡದ ತೊಗರಿ ಎಲೆ, ಇದು ಚಿಗುರು. ಇದು ಆಡ್ಗ ಸೊಪ್ಪು, ಗಿಣ್ಣು ಸೊಪ್ಪು ಅಂತ ನೋಡಿ. ನಾವು ಗಿಣ್ಣ ಮಾಡಿ ತಿನ್ಬೋದು. ಇದು ಗಿಣ್ಣ ಸೊಪ್ಪು. ಇದನ್ನ ಪ್ಲೇಟಿಗೆ ಸ್ವಲ್ಪ ರಸ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ, ಕಬ್ಬಿನ ಬೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಒಳ್ಳೆ ಗಿಣ್ಣ ಆಗುತ್ತೆ, ತಿನ್ಬೋದು, ಮಕ್ಳಿಗೆ ತಿನ್ನಿಸ್ಬೋದು. ಆಮೇಲೆ ಗರ್ಕೆ. ಅಂದ್ರೆ ಈಗ ಸದ್ಯಕ್ಕೆ ಇಲ್ಲಿ ನೋಡ್ದಾಗ್ಲೇನೆ 4 ಥರದ್ದು 5 ಥರ ಸೊಪ್ಪು ಸಿಕ್ಕಿದ್ದು. 50 ಥರ ತಿನ್ನಿಸ್ತೀನಿ. ಅಲ್ಲಲ್ಲ, ಅದೇ ಹೇಳಿದ್ದೀಗ ಸದ್ಯಕ್ಕೆ ನಾವೇನ್ ವಿಡಿಯೋ ಮಾಡಕ್ ಬರ್ತೀವಿ ಅಂತಲೂ ಗೊತ್ತಿರ್ಲಿಲ್ಲ ನಿಮ್ಗೆ. ಹಂಗಾಗಿ 4-5 ಥರ ತಿಂತಿದೆ ಅಂದಾಗ ಇದಕ್ಕೆ ಏನೇ ರೋಗ ಬಂದ್ರು ಇದು ಬರೋ ಪ್ರಶ್ನೆ ಇಲ್ವಲ್ಲ. ಅದೇ ಇಷ್ಟೊಂದ್ ಥರದಂತಂದ್ರೆ ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಮೇಕೆಗಳು ಸಾಕೋಬೇಕಾದ್ರೆ ಬರೀ ಒಂದೇ ಥರದ್ದು ಸೈಲೇಜ್ ಅಂದ್ರೆ ಸೈಲೇಜ್ ಹಾಕ್ತಾರೆ, ರೋಗ ಬಂದೇ ಬರುತ್ತೆ. ಹಂಗಾಗಿ ನೀವು ಬೆಳೆಯಕ್ಕೆ ಹೋಗ್ಬೇಡಿ. ಒಳ್ಳೆ ಸಮಾಜಕ್ಕೆ ಒಳ್ಳೇದು ಕೊಡ್ಬೇಕು ನಾವು. ಅಲ್ಲ ಈಗ ನೋಡಿ, ಇದು ಆಯುರ್ವೇದಿಕ್ ಅಲ್ಲಿ ತಿಂದು ಇದು ಒಂಥರ ಆಯುರ್ವೇದಿಕ್ ಪಂಡಿತರಾಗ್ಬಿಟ್ಟಿದೆ. ಹಂಗಾಗಿ ಕಡಿಮೆ ಅಂದ್ರೂ ಒಂದು ವಾರದಲ್ಲಿ ಒಂದು 30 ಥರ ಸೊಪ್ಪು ತಿನ್ನತ್ರ, ಒಂದು 50 ಥರ ತಿನ್ನುತ್ತೆ. ಅದು ಅಂದ್ರೆ ಫ್ರೀ ಕಾಸ್ಟ್. ಅದು ಈಗ ನೋಡಿ, ಇದನ್ನ ಗೊಬ್ಬರ ಮಾಡಕ್ಕೆ ಒಂದು 5 ತಿಂಗಳು ಬೇಕು. ಇದು ತಿಂದ್ರೆ ನಾಳೆ ಗಿಡಗಳಿಗೆ ಡೈರೆಕ್ಟ್ ಆಗಿ ಅಲ್ಲಿ 1 ತಿಂಗಳೊಳಗೆ ಗಿಡಕ್ಕೆ ಸಿಗುತ್ತೆ. ನಾಳೆಗೆ ಸಿಗುತ್ತೆ, ಒಂದು 10 ದಿವಸಕ್ಕೆ ಸಿಗುತ್ತೆ. ಸಿಕ್ಬಿಡುತ್ತೆ ನೈಸರ್ಗಿಕ. ಅದು ನೋಡಿ ಎಷ್ಟು ಚೆನ್ನಾಗಿ ತಿಂತೈತೆ, ಬಹಳ ಎಂಜಾಯ್ ಮಾಡ್ಕೊಂಡು ಸೊಪ್ಪನ್ನ ತಿನ್ನುತ್ತೆ. ಅದಕ್ಕೆ ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿನ್ನು. ಅಂದ್ರೆ ಈಗ ಜನಗಳು ಆ ಫಾರಮಲ್ಲಿ ತಿಂದಿರೋ ಇದ್ರಿಗಿಂತ ಇದು ಬೆಸ್ಟ್ ಅಂತೀರಾ? ಅದು ತಿನ್ನೋದ್ರಿಂದ ಅದಕ್ಕೆ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಕೊಡ್ತಾ ಹೋಗೋದು. 5 ಸಾವಿರ ಜಾಸ್ತಿ ಅಲ್ಲಿ ಬೇಕು ನಮ್ಗೆ ಇಡೀ ಅಂತಾರೆ, ನನಗೆ ಬೇಕು ಅಂತ ನಮ್ಮ ಸ್ನೇಹಿತರು ವೀರಾಪುರದಲ್ಲಿ ರವಿಕುಮಾರ್ ಅಂತ ಸ್ನೇಹಿತರು ಬಂದಿದ್ದಾರೆ. ರಂಗಣ್ಣ, ನನಗೆ ಯಾವುದೇ ಆಡ್ ಮರಿ ನೀನು ಸಾಕಿದ್ರು ನನಗೆ ಬೇಕು, ಅದೆಷ್ಟಾರ ಅಲ್ಲಿ ಸ್ನೇಹಿತರಲ್ವಾ, ಎಷ್ಟ ಕೊಡಕ್ಕಾಗ್ತಾ? ಏನ್ ಮಾರ್ಕೆಟ್ ಇದೆ, 1,000 ಕಡಿಮೆನೆ ಕೊಡ್ಬೇಕು. ನಮ್ಮ ಸ್ನೇಹಿತರು ಬಹಳ ಬೇಕಾದವರು. ಅವ್ರ ಸಲಹೆ ಕೇಳ್ಕೊಂಡು ಬೀನ್ಸ್ ನೋಡಿ, ತೋಟದ ಬೀನ್ಸ್ ತೋರಿಸ್ತೀನಿ.
ಅವ್ರ ಸಲಹೆ ಮೇರೆಗೆ ಬೀನ್ಸ್ ಬೆಳೆದಿದ್ದೆ ಶುಂಠಿಲಿ. ಅಲ್ಲಿ ಹೋದಾಗ ನಾವು ವಿವರ ಕೊಡ್ತೀನಿ, ಹೋಗೋಣ ಆಯ್ತಾ. ಆಮೇಲೆ ನೋಡಿ ದಾಸವಾಳ, ಇದನ್ನು ತಿನ್ನಿಸ್ತೀನಿ ಮೇಕೆಗೆ. ಅಂದ್ರೆ ಇದನ್ನು ಅಂದ್ರೆ ಈಗ ತುಂಬಾ ದೊಡ್ಡದಾದಾಗ ನಿಮಗೆ ಓಡಾಡೋದಕ್ಕೆ ದಾರಿಗೆ ಹಿಂಸೆ ಆಗುತ್ತೆ ಅಂದಾಗ ತಿನ್ನಿಂಗ್ ಮಾಡಿ ಅದನ್ನ ವೇಸ್ಟ್ ಮಾಡಲ್ಲ. ಮೇಲೆ ಹೂ ಬಿಟ್ಟಿದೆ, ಕೆಳಗಡೆ ಆಡು ಮರಿ, ಸಣ್ಣ ಮರಿ, ಆಡು ಮರಿಗೆ ಇದು ಮಾಡಿದ್ದೀರಾ? ಮಾಡಿದೀವಿ. ನೆಟ್ಟದೆಲ್ಲ ಹೂ ಬಿಡುತ್ತೆ, ಹಿಂಗಿದೆ. ಇನ್ನು ಹಲಸು ನೋಡಿ, ಬನ್ನಿ. ಇದೇನು? ಕಬ್ಬು ನೋಡಿ, ಕಬ್ಬು. ಇದನ್ನ ನಾನು ಒಂದೊಂದ್ಸಲ ಕಟ್ ಮಾಡ್ಕೊಂಡು ಹಾಲು ಮಾಡ್ಕೊಂಡ್ ಬರ್ತೀನಿ. ಅಂದ್ರೆ ಇದನ್ನ ಈಗ ರಾಸಾಯನಿಕವಾಗಿ ಬೆಳೆದಿ ಕಬ್ಬಿನಲ್ಲಿ ಕುಡಿಯೋಕ್ಕಿಂತ ಅವ್ರಿಗೆ ಒಂದು 100 ರೂಪಾಯಿ ಕೊಟ್ರೆ ಕ್ಲೀನಾಗಿ ಇದು ಮಾಡ್ಬಿಟ್ಟು ಒಂದು ಗಡಿಗೆ ಮಾಡ್ಕೊಡ್ತಾರೆ. ಅದ್ರಾಗ ನೀವು ಏನ್ ಬೇಕಾದ್ರೂ ಗಿಣ್ಣ ಮಾಡ್ಕೋಬಹುದು, ಆಮೇಲೆ ಏನೇನೋ ಮಾಡ್ತಾರಲ್ಲ ಅದೆಲ್ಲ ಮಾಡ್ಕೊಬಹುದು, ನೀಟಾಗಿ ಇಟ್ಕೊಂಡು ಬಳಸ್ಕೋಬಹುದು. ಒಂದು 2 ದಿವಸ ಅದನ್ನ ಕೆಡೋದಿಲ್ಲ. ಬೇರೆ ತರ ಆದ್ರೆ ಬೇಗ ಕೆಡುತ್ತೆ. ಇದೇನು ಕೆಡೋದಿಲ್ಲ. ಅವುಗಳು ಒಂದು 4 kg ಬರುತ್ತೆ. 1 2 3 4 5 6 7 ಒಂದು 20 ಬಿಟ್ಟಿತ್ತು. 20 ಬಿಟ್ಟಿತ್ತು. ಇದೇನೆ ಒಂದು 10 ತಲೆ ಹಣ್ಣು ಬೆಳೆಸಿದೀವಿ. ನಾನು ಮರಕ್ಕೆ ಹೋಗ್ಲಿಲ್ಲ. ಇದು ಅಷ್ಟೇ, ನಮ್ಮ ಅಣ್ಣಗೆ ಒಂದು ಕೊಟ್ಟೆ ಇಲ್ಲ ಇನ್ನೂ ನಾವು. ನೀವು ಅಣ್ಣಗೆ ಏನು ಕೊಟ್ಟೇ ಇಲ್ಲ? ಎಲ್ಲ ಬೆಳಕ್ಕೆ ತಳಲ್ಲ ಬೆಳಿಲ್ಲ ಅಂತೇಳಿ ತಗೊಂಡು ಕೊಡ್ದಾನ ಪಾಪ. ಆದ್ರೆ ಅವ್ನಿಗೆ ಏನು ಕೊಡೋದೇ ಇಲ್ಲ ನಾನು. ಅಷ್ಟರೊಳಗೆ ಸೇಲ್ ಮಾಡ್ತೀರಾ ಇಲ್ಲ ತಿಂದು ಖಾಲಿ ಬರ್ತೀರಾ? ಸೇಲು ಮಾಡ್ತಿಲ್ಲ, ನಮಗೆ ಸಾಲ್ತಿಲ್ಲ. ಯಾಕೆಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಸೇಲ್ ಮಾಡೋದ್ರಿಂದ ನಾವೇ ತಿನ್ಬಿಡೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ. ಹಂಗಾಗಿ ಇನ್ನು ಮಳೆ ಬೀಳ್ತಾ ಇನ್ನೂ ಉತ್ಕೃಷ್ಟವಾಗಿ ಬರುತ್ತೆ. ಮತ್ತು ಕಿರುನಲ್ಲಿ ಇದೆ ನೋಡಿ, ಇದೇನಿದು? ಅದು ಇದು ಸುಂಡೆಕಾಯಿ, ಸುಂಡೆ ಮುಳ್ಳುಸುಂಡೆ ಅಂತ. ಇದು ಸಾಂಬಾರು ಬಹಳ ವಿಶೇಷವಾಗಿರುತ್ತೆ. ಅಂದ್ರೆ ಸುಂಡೆಕಾಯಿ ಬಜ್ಜಿ ಅಂತ. ಇದು ನಾಯಿ ಕಚ್ಚಿದ್ರೆ ಆ ಗಾಯಕ್ಕೆ ತಕ್ಷಣ ಇದ್ರ ಹಣ್ಣನ್ನ ಹಚ್ಕೊಬಿಡ್ತಾರೆ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ. ಭಾಳ ಪರಮೌಷಧಿ. ನಮ್ಮ ತಾತ ನಮ್ಮ ಅಜ್ಜಿ ಹೇಳೋರು. ಆಮೇಲೆ ಇದನ್ನ ಯಾರು ನಾಲ್ಕೈದು ನಮ್ಮ ಅಜ್ಜಿ ಹಚ್ಚೋದು. ಹಂಗಾಗಿ ಅದನ್ನ ನಾವೇನೇ ಕಿತ್ತಾಕಲ್ಲ. ಮತ್ತೆ ನಾನು ಸಾಂಬಾರಲ್ಲಿ ಊಟ ಮಾಡಿದ್ದೀನಿ. ಸುಂಡೆಕಾಯಿ ಬಜ್ಜಿ ಅಂದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಗೊತ್ತಿದೆ ನಿಮಗೆ? ಅದ್ರ ಟೇಸ್ಟ್ ನೋಡಿ. ಅಂದ್ರೆ ಇದು ರೈತರು ಇಂತ ಒಂದ್ 4-5 ಗಿಡ ಬೆಳೆಸೋದ್ರಿಂದ ತರಕಾರಿ ಅವಲಂಬನೆನೂ ಕಮ್ಮಿ ಆಗುತ್ತೆ. ಬೇಡ, ಅದೇ ಬರುತ್ತೆ. ಗಿಡ ಹುಟ್ಟಿರೋದು ಬಿಟ್ರೆ ಸಾಕು, ಬೆಳೆಸೋದೇ ಬೇಡ. ಅವರು ಹುಟ್ಟಿರೋ ಗಿಡ ಬಿಟ್ಬಿಟ್ರೆ ಒಂದು 5 ಬಿಡ್ಕೊಬಿಟ್ರೆ ವರ್ಷದಲ್ಲಿ ಒಂದು 5 ಸತಿ ಸಾಂಬಾರು ಮಾಡ್ಕೊಂಡು ಕುದನೆ ಅಂತನೂ ಬರುತ್ತೆ. ಆ ಗಿಡನೂ ಬಿಟ್ಟಿದ್ದ ಆ ಕಡೆ. ಇದಕ್ಕಿಂತ ಒಂದು 4 ಪಟ್ಟು ಕಾಯಿ ದಪ್ಪ ಬರುತ್ತೆ. ಸ್ವಲ್ಪ ದಪ್ಪ ಬರುತ್ತೆ, ಮುಳ್ಳಿರಲ್ವಲ್ಲ ಅದರಲ್ಲಿ. ಅದು ಬದಲಿ ಕುದನೆ ನ್ಯಾಚುರಲ್. ಇದು ಸುಂಡೆ, ಅದಕ್ಕಿಂತ ಸಣ್ಣದು. ಸಾಂಬಾರು ಅದ್ಭುತ. 2 ಮುದ್ದೆ ನಮ್ಮ ತಾತ ಮಾಡೋಕ್ಕಾದ್ರೆ 2.5 ಮುದ್ದೆ ಊಟ ಮಾಡೋದು. ಬಾಲ್ಸ್ ರೌಂಡ್ ಗೊತ್ತಲ್ಲ, ಅಷ್ಟು ಚೆನ್ನಾಗಿರುತ್ತೆ ಊಟ. ನಮ್ಮ ತಾತ ಊಟ ಮಾಡೋದು ನೋಡಿ ಆ ಸಾಂಬಾರಲ್ಲಿ ನಾನು ಮುದ್ದೆ ಊಟ ಮಾಡೋಕೆ ಶುರು ಮಾಡಿದೆ ಚಿಕ್ಕ ವಯಸ್ಸಲ್ಲಿ. ಇದಕ್ಕೆಲ್ಲ ಇನ್ಸ್ಪಿರೇಷನ್ ಅಂದರೆ ನಮ್ಮ ತಾತನೇ. ನಮ್ಮ ತಾತ ತೋಟದಲ್ಲಿ ಒಂದು ತೋಟ ಅಂದ್ರೆ ಸುಮಾರು ಒಂದು 20 ಥರದ ರೆಡಿಮೇಡ್ ಫುಡ್ ಇರೋದು. ಕೇಳಿದ್ದೀನಿ. 1 ಎಕರೆ. ಈಗ ನಮ್ಮಲ್ಲೆಲ್ಲ ಮುಂಚೆ ಹೇಳೋರು, ನಿಮ್ ತಾತ ಅವ್ರ ಹೆಸರು ಹೇಳ್ಬಿಟ್ಟು, ತಾತ ಅವ್ರ ಹೆಸರು ಮರ್ತಿದ್ದೀನಿ, ಶಿವನಂಜಪ್ಪನ ತರ ಕೃಷಿ ಮಾಡ್ತಾ ಇದೀಯಲ್ಲ ಅಂತ ಅನ್ನೋರು. ಯಾಕೆಂದ್ರೆ ಒಂದು ತೋಟದಲ್ಲಿ 4-5 ಥರದ ಬೆಳೆ ಇರೋದು ಒಂದು ಹೊಲದಲ್ಲಿ. ನಮ್ಮ ತಾತ ಇನ್ಸ್ಪಿರೇಷನ್ ಹೆಸರು ಕೃಷಿಗೆ. ಒಂದು 20 ಥರದ್ರದ್ದು ನೀವು ಹಠಾತ್ ಆ ತೋಟಕ್ಕೆ ಕಾಲಿಟ್ರೆ 20 ಥರದ ಐಟಮ್ ನೀವು ತಿನ್ಬೋದಿತ್ತು. 20 ಥರದ್ದು ನೇರವಾಗಿ ತಿನ್ಬೋದಿತ್ತು. ಆ ಥರ ಅಂದ್ರೆ ಟೇಬಲ್ ಫ್ರೂಟ್ ತರ ಇರೋದು. ಹೌದು. ಮಾವಿನಕಾಯಿ ಆಗಲಿ, ಪಪ್ಪಾಯ 10 ಥರ ವೆರೈಟಿ ಬೆಳೆದಿರೋರು, ಕಬ್ಬು ಬೆಳೆದಿರೋರು, ಮತ್ತೆ ಗದ್ದೆ ಮಾವಿನಕಾಯಿ ಅಂತ ಬೆಳೀತಿರೋರು. ಕೆಲವು ವರ್ಷೆಲ್ಲ ಮಾವಿನ ಫಸಲಿರೋದು ಅಂಥದ್ದು ಬೆಳೆದಿದ್ರು. ದುರದೃಷ್ಟ ಅದನ್ನ ನಮ್ಗೆ ಅರಿವಿಲ್ದಲೇ ಕೇಳಿಸಾಕ್ಬಿಟ್ಟು. ಅಂದ್ರೆ ಅವಾಗ್ಲೇ ಆಲ್ ಸೀಸನ್ ಇತ್ತು, ಈಗೆಲ್ಲ ಆಲ್ ಸೀಸನ್ ಅಂತ ಒಂದು ದೊಡ್ಡ ಮಾರ್ಕೆಟಿಂಗ್ನೇ ಮಾಡ್ತಿದ್ದಾರೆ ಮಾವಿನಲ್ಲಿ. ಅದು ಅಲ್ಲಿ ನಮ್ಮ ತೋಟದಲ್ಲಿ ಆಲ್ ಸೀಸನ್ ಇತ್ತು. ಅದು ಇನ್ನೊಂದು ಆನೆ ಮಾವಿನಕಾಯಿ ಅಂತ ಇತ್ತು, ಇಷ್ಟು ಗತ್ರ. ನಮ್ಮ ತಾತ ಬೆಳೆದ, ಅದು ನಮಗೆ ಅರಿವಿಲ್ದಲೇ ತೆಗೆದುಬಿಟ್ಟು ಇವತ್ತಿದ್ದಿದ್ರೆ ಅದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತದಾಯ್ತು. ಹೌದು, ಪ್ರಪಂಚಕ್ಕೆ ತೋರಿಸ್ತದೆ. ನೋಡಿ, ಕಿರುನಲ್ಲಿ 3 ಫಸಲು ಬಿಡುತ್ತೆ ವರ್ಷಕ್ಕೆ. ಕಿರುನಲ್ಲಿ 3 ಫಸಲು ಬಿಡುತ್ತೆ. ಉಪ್ಪಿನಕಾಯಿ ಅಮೃತಕ್ಕೆ ಸಮಾನ. ಮೊನ್ನೆ ತಗೋಗಿ ಹಾಕಿದ್ದು ನಾನಂತೂ ಅರ್ಧ ಡಬ್ಬ ಖಾಲಿ ಮಾಡಿದ್ದೀನಿ. ಮತ್ತೆ ನೋಡಿ, ಒಂದೇ ಒಂದು ಉಪ್ಪಿನಕಾಯಿ ಇದು ಸಾಂಬಾರು ಹಾಕಿ ನಮ್ಮ ತಾಯಿ ಸಾಂಬಾರು ಅರ್ಧ ಒಂದು ಉಪ್ಪಿನಕಾಯಿ ತಿಂದ್ರೆ 1 ಮುದ್ದೆ ಜಾಸ್ತಿ ತಿನ್ಬೋದು. ನಿಮ್ಗೆ ಯಾವ ಊಟ ಮಾಡಕ್ ಆಗ್ತಾರಲ್ಲ, ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಈ ಉಪ್ಪಿನಕಾಯಿ ಮಾಡ್ಕೊಂಡು ಒಂದೇ ಒಂದು ತಿನ್ನಿ, ನೀವು 1 ಮುದ್ದೆ ಊಟ ಮಾಡಿ 1 ತಟ್ಟೆ ಅನ್ನ ಊಟ ಮಾಡ್ತೀವಿ.
ಇದು ಪುಟ್ಬಾಳೆ. ಪುಟ್ಬಾಳೆ. ಅದ್ರ ಗೆಡ್ಡೆಲ್ ನೋಡಿದ್ರೆ ಬರೀ ಧಾನ್ಯ ಗೊಬ್ಬರ, ಅಡಿಕೆ. ನೋಡಿ ತೆಂಗು ಸಸಿ. ಇದೇನಿದು? ಯಾವುದು ಇದು? ಔಡ್ಲ ತಡ್ರಿ, ಇದಕ್ಕೆ ಏನಂತಾರೆ, ಔಡ್ಲಕಾಯಿ, ಆಯಿಲ್. ಆಯಿಲ್ ತೆಗಿತಾರೆ. ಆಯಿಲ್ ತೆಗಿತಾರೆ ಇದರಲ್ಲಿ. ಔಡ್ಲ, ಜಟ್ರೋಪ. ಜಟ್ರೋಪ ನೋಡಿ, ಜಟ್ರೋಪ. ಇದು ಜಟ್ರೋಪ. ಇದರಲ್ಲಿ ಅರಳು, ಇದರಲ್ಲಿ ಒಳಗಡೆ ಇದಿರುತ್ತಲ್ಲ, ಅದನ್ನ ಆಯಿಲ್ ಬಹಳ ಡಿಮ್ಯಾಂಡ್ ಇದೆ. ಅಂದ್ರೆ ಸಿಕ್ಕಾಪಟ್ಟೆ ದಪ್ಪನೇ ಇರುತ್ತೆ. ಸೇಮ್ ಹಳ್ಳಿನ ತರನೇ ಇರುತ್ತೆ. ಇದರ ಸ್ಪರ್ಶ ಮಾಡೋದ್ರಿಂದ ನಿಮಗೆ ತಲೆ ನೋವು ಎಲ್ಲ ಹೊರಟೋಗುತ್ತೆ. ಇದು ಸ್ಪರ್ಶ ಮಾಡಿದ್ರೆ ಸಾಕು ನೀವು. ನಿಮಗೆ ಮೈಕೈ ನೋವು ಅದು ಇದು ಏನೋ ಚಿಂತೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಗಿಡದ ಒತ್ತಿ ಬಂದ್ಬಿಟ್ಟು ನೀವೊಂದ್ಸಲ ಅದ್ರ ಸ್ಪರ್ಶ ಮಾಡಿದ್ರೆ ಸಾಕು. ಅದ್ರ ಸ್ಪರ್ಶ, ಇದು ಎಂತ ಬಿಸಿಲಿದ್ರು ತಂಪಾಗಿರುತ್ತೆ ಎಲೆ. ಹೌದು, ಕೋಲ್ಡ್ ಅಲ್ಲಿ ಇರುತ್ತೆ. ನೀವು ಎಂತ ಬಿಸಿಲಿದ್ರು ಇದ್ರೆಲ್ಲ ಹಿಂಗ್ ಟಚ್ ಮಾಡಿ, ಕೋಲ್ಡ್ ಇರುತ್ತೆ. ಮಧ್ಯಾಹ್ನ ತಲೆನೋವು ಕಮ್ಮಿ ಆಗುತ್ತೆ ಇದರಲ್ಲಿ. ನೀವು ಪ್ರಯೋಗ ಮಾಡಿ ಬರೀ ಒಂದ್ಸಲ ಅಂದು ಸ್ಪರ್ಶ ಮಾಡಿ ನಿಂತ್ಕೊಳ್ಳಿ ಸಾಕು. ನಿಮ್ಮ ತಲೆನೋವಾಗ್ಲಿ, ನಿಮ್ಮ ಟೆನ್ಷನ್, ಇರಿಟೇಷನ್ ಎಲ್ಲ ಹೊರಟಾಗುತ್ತೆ. ಅಂದ್ರೆ ಇದೊಂಥರ ಧ್ಯಾನ ಕೊಡೋ ಇದ್ದಂಗೆ. ಹೌದೌದು. ಏನಾರು ನಾನೇ ಈಗ ನಮ್ಮ ತಾಯಿ ತಂದೆ ಕೈಲಿ ಏನಾರು ಅನಾವಶ್ಯಕವಾಗಿ ನಾನು ಗಾಟಿ ಮಾತುಗೀತು ಕತೆ ಮಾಡ್ಕೊಂಡು ಬೇಜಾರಾದ್ರೆ ಇನ್ನೇ ಬಂದು ಒಂದ್ಸಲ ಹಿಂಗೆ ಆಡ್ಕೋಬೋದು ಸರ್. ಅದ್ರ ಎಲ್ಲ ತಂಪಾಗ್ತೀರ. ಮತ್ತೆ ಕೋಲ್ಗೇಟ್ ಇಲ್ದಿದ್ದಾಗ್ಲೂ ಇದನ್ನ ಬಳಸ್ಬೋದು. ಇದನ್ನೇ ಬಳಸೋದು ನಾವು. ನಮಗೆ ಒಂದ್ 2 ದಿವಸ ಏನಾರು ಪೇಸ್ಟ್ ಅದು ತರಲ್ಲ ಅಂದ್ರೆ ಇದ್ರ ಕುಡಿ ಮುರ್ಕತ್ತೀವಿ ನೋಡಿ. ಇಲ್ಲೆಲ್ಲ ಮುರಿದಿದ್ದೀವಿ, ಅದನ್ನ ನೀಟಾಗಿ ಬ್ರಷ್ ಮಾಡಿದ್ರೆ ಭಾಳ ಬೇವಿನ ಕಡ್ಡಿ ಮತ್ತೆ ಇದು ಬ್ರಷ್ ಮಾಡಿದ್ರೆ ವಿಶೇಷವಾದ ಅನುಭೂತಿ ಸಿಗುತ್ತೆ ನಮ್ಮ ಮೌತ್ಗೆ ಮತ್ತು ಆರೋಗ್ಯಕ್ಕೆ. ಅದನ್ನೆಲ್ಲ ನೀವು ಎಂಜಾಯ್ ಮಾಡಿ, ಪ್ರಕೃತಿನ ಎಂಜಾಯ್ ಮಾಡ್ಬೇಕು ನೀವು. ಅದಕ್ಕೋಸ್ಕರ ನನ್ನ ಮಗನೇ ಆಯ್ತು ಮಣ್ಣಲ್ಲಿ ಆಟ ಆಡಕ್ ಬಿಡ್ತೀನಿ ನಾನು. ಹೌದು, ಇವತ್ತೆಲ್ಲ ಚಿಕ್ಕ ಕಾರ್ ತಂದ್ಬಿಟ್ಟು ಅದ್ರಾಗೆ ಆಟ ಆಡಿ ಅಂತಾರೆ, ಮಣ್ಣಕ್ಕೆ ಬಿಡೋದೇ ಇಲ್ಲ. ಇಲ್ಲ ನನ್ನ ಮಗ ಎಲ್ಲಿ ಯಾವ ಬೇಲಿ ಸಂದಿ ಬೇಕಾದ್ರೂ ಆಟ ಆಡಲಿ, ಉಳಾಪಟೆಯಿಂದ ಮುಕ್ತವಾಗಿರ್ಬೇಕು. ಆದ್ರೆ ಎಲ್ಲ ಆಟ ಆಡ್ಬೇಕು, ಆದ್ರೆ ಎಂಜಾಯ್ ಮಾಡ್ಬೇಕು, ಅದನ್ನ ಮಾಡ್ಬೇಕು. ನಾನು ಈಗ ನೋಡಿ, ಅವನಿಗೆ ಇದು ಗೊತ್ತಿರೋದೇ ಇಲ್ಲ ತಲೆನೋವು ಹೋಗುತ್ತೆ ಅಂತ. ಇಲ್ಲೆಲ್ಲ ಆಟ ಆಡೋದ್ರಿಂದ ಅವನಿಗೆ ಏನೇನೋ ಸಿಗುತ್ತೆ ಬೆನಿಫಿಟ್. ಗರ್ಕೆ ಇದೆಯಲ್ಲ, ಅದನ್ನ ತಿನ್ಬೇಕು. ಗರ್ಕೆ ತಿನ್ಬೇಕಾ? 1-2-3 ಕುಡಿ ಒಳ್ಳೆ ಫ್ರೆಶ್ ಆಗಿರೋದು ತಿಂದ್ರೆ ಅದೇ ಏನೋ ಒಂಥರ ತಂಪು ಸಿಗುತ್ತೆ, ತಂಪಿರುತ್ತೆ. ಕುಡಿನ 1-2-3 ಕುಡಿ ತಿನ್ಬೇಕು. ಮತ್ತೆ ನೀರಿಗೆ ಹಾಕೋದ್ರಿಂದಲೂ ಅದ್ರಲ್ಲಿರೋ ಇದು ಕಮ್ಮಿ ಆಗುತ್ತೆ. ಇದು ಮನೆಗೆ ಮೇವು ಬೆಳ್ಕೊಂಡಿರೋದಾ? ಅಂದ್ರೆ ಇಮಿಡಿಯೇಟ್ ಆಗಿ ಮನೆ ಹತ್ರ ಸ್ವಲ್ಪ ಇರ್ಲಿ ಅಂತ. ಹಸಿರಿರ್ಲಿ. ತೇಗ ಆಡಿಗಾಗುತ್ತೆ, ತೇಗ ಅಳ್ಸು ಆಡಿಗಾಗುತ್ತೆ, ಗುಲಾಬಿ ಆಡಿಗಾಗುತ್ತೆ. ನೋಡಿ ಇಲ್ಲಿ ಹೂ ಬಿಟ್ಟಿದ್ದೆಲ್ಲ ಸೆಬ್ಬೆ ಆಡಿಗಾಗುತ್ತೆ. ಇಲ್ಲಿರೋ ಪ್ರತಿಯೊಂದು ಸಬ್ಬು ಆಡು ತಿನ್ನುತ್ತೆ. ಆಡು ಅದಕ್ಕೆ ಬೆಳೆದಿರೋದು, ಆಡು ಅದಕ್ಕೆ ಚೂಸ್ ಮಾಡಿರೋದು. ಅದು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಥರ ನಾವು ಇಲ್ಲೇ ಅದನ್ನ ಇದು ಮಾಡ್ಕೊತೀವಿ. ನೋಡಿ, ಈಗ ತೆಂಗು ಸುಮಾರು 300 ರೂಪಾಯಿವರೆಗೂ ನಾನು 300 ರೂಪಾಯಿವರೆಗೂ. ಅಂದ್ರೆ ಇದು ಪಾಕೆಟ್ ಅಲ್ಲಿ ಮಾಡಿ ಇದು ಮಾಡಿರೋದಾ? ಸ್ವಲ್ಪ ಪ್ಯಾಕೆಟ್ ಮಾಡಿದೆ, ಸ್ವಲ್ಪ ಹಂಗೆ ನ್ಯಾಚುರಲ್ ಆಗುತ್ತೆ. 90ಗೆಲ್ಲ ಸಿಗುತ್ತೆ, ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ ಅಂತಾರೆ. ಸಿಕ್ಕರೆ ತಗೊಳ್ರಪ್ಪ, ನಾವೇನು ಬೇಡ ಅಂತಿದ್ದೀವಿ ಅಂತ ಹೇಳಿದ್ವಿ. ಆದರೆ ನಾವೆಲ್ಲ ಮಾಡೋದು 300 ರೂಪಾಯಿಗೆ. ಅಂದ್ರೆ ಯಾರು ನಿಜವಾದ್ರೆ ಬೆಳೆ ಚೆನ್ನಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇರೋರು ತಗೋ ಹೋಗ್ತಾರೆ. ಪಾಕೆಟ್ಗೆ ಹಾಕಿದ್ರೆ ಅದ್ರ ಬೆಳವಣಿಗೆ ಕಡಿಮೆ ಇರುತ್ತೆ, ಆದ್ರೆ ಭೂಮಿಗೆ ಬಿದ್ದಾಗ ಅದರ ತಾಕತ್ತೆ ಬೇರೆ, ತಾಕತ್ ತೋರಿಸುತ್ತೆ. ಮತ್ತೆ ಚೂಸ್ ಮಾಡಿ ಹಾಕಿರೋದು ತೆಂಗಿದೆಲ್ಲ. ನಮ್ದು ಕೆಲವೊಂದು ಮರಗಳು 1.5 kg ಕಾಯಿ ಬರುತ್ತೆ. ಒಂದ್ ಕಾಯಿ 1.5 kg ವರೆಗೂ ಬರುತ್ತೆ. ತೋಟಕ್ಕೆ ಹೋದ್ರೆ ತೋರಿಸ್ತೀನಿ. ಅದನ್ನ ಹೆಚ್ಚಿನದಾಗಿ ನಾನು ಇದು ಮಾಡ್ತೀನಿ. ಕಾಯಿ ಎಳನೀರು ಒಂದು ಕುಡಿಯಕ್ಕಾಗಲ್ಲ ಒಂದು ಎಳನೀರ್ನ. ಇದು ನಮ್ಮ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ. ರಂಗನಾಥ ಸ್ವಾಮಿ ಎಲ್ಲ ಏನ್ ಮಾಡ್ಬೇಕಾದ್ರು ಅವನ ಆಶೀರ್ವಾದ ಪಡ್ಕೊಂಡೆ ಮಾಡೋದು.